ನೆನ್ನೆ ನಾವು ಮಾತಾಡಿದಿರಿ ಉತ್ತರ ಕರ್ನಾಟಕದ ಚರ್ಚೆಯನ್ನ. ಅದು ಸರ್ಕಾರ ಈಗಾಗಲೇ ಮೊದಲ ಆದ್ಯತೆಯಲ್ಲಿ ಉತ್ತರ ಕರ್ನಾಟಕ ಚರ್ಚೆ ತೀರ್ಮಾನ ತೆಗೊಳ್ಬೇಕಂತ ನೀವು ಇದ್ದೀರಿ. BSL ತೀರ್ಮಾನ ಆಗಿದೆ. ಕ್ವಶನ್ ಅವರಾದ ತಕ್ಷಣವೇ ವರದಿ ಸಲ್ಲಿಸಿದರೆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ನೇರವಾಗಿ. ಇಲ್ಲ ಅಧ್ಯಕ್ಷ, ಒಂದೇ ನಿಮಿಷ. ಈಗ ನೆನ್ನೆನೂ ಕೂಡ ನಾನು ಮಹದೇವಪ್ಪ ಅವ್ರು ಬಂದಿಲ್ಲ, ನಾನು ತಾವು ಹೇಳಿದ್ರಿ ಅಂತ ನಾವು ಆಮೇಲೆ ಕ್ವಶನ್ ಅವರ್ ಅಂತ ಮಹದೇವಪ್ಪನವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ. ಎಲ್ಲವನ್ನ ಬದಿಗೊತ್ತಿ ನಾವು ಚರ್ಚೆಗೆ ಮಾಡ್ತಾ ಇದ್ದೀರಿ ಅಂತೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಆಚೆ ಬಂದು ಹೇಳಿರೋ ಸ್ಟೇಟ್ಮೆಂಟು. ಅದು ಸದನ ನಡೆಯುವಾಗ, ಈಗ ಸದನ ಒಂದೇ ನಿಮಿಷ, ಸದನ ನಡೆಯುವಾಗ ಒಬ್ಬ ಮಂತ್ರಿಗಳು ಇದು ಸದನದ ತೀರ್ಮಾನ ಆಗದೆ ಇರೋದನ್ನ ಕೊಟ್ರೆ ಏನ್ ಸದನಕ್ಕೆ ಏನ್ ಗೌರವ ಬರ್ತತೆ? ನಾವು ಏನಪ್ಪ ಹಿಂಗಾಗೋಯ್ತು, ಇದು ಚರ್ಚೆ ಆಗ್ಲೇ ಇಲ್ಲ, ಇಲ್ಲಿ ಕ್ವಶನ್ ಅವರ್ ಬದಿಗೊತ್ತೀರಿ ಅಂತ ನಾವು ಏನು ಹೇಳಲೇ ಇಲ್ಲ, ತಾವು ಹೇಳಲಿಲ್ಲ, ನಾನು ಹೇಳಲಿಲ್ಲ, ಚರ್ಚೆ ಆಗಲಿಲ್ಲ. ಅವ್ರದ್ದು ಸ್ಕ್ರೋಲಿಂಗ್ ಬರ್ತಾ ಇದೆ, ರಿಪಬ್ಲಿಕ್ ಟಿವಿ ಎಲ್ಲ ಟಿವಿಗಳಲ್ಲೂ ಬರ್ತಾ ಇದೆ. ಅದು ನಾನು ಹೇಳ್ತಾರೆ ಮಹದೇವಪ್ಪನವರು ನಿಮ್ಮ ವ್ಯಾಪ್ತಿಗೂ ಬಂದ್ಬಿಟ್ಟವ್ರೆ. ಮೋಸ್ಟ್ಲಿ ಎಲ್ಲನ ಈ ಬದಲಾವಣೆ ಆದಾಗೆಲ್ಲ ಅಲ್ಲ ಅವ್ರು ಹೋಗ್ತಾರ, ಏನಾನ ಬರ್ತಾರ ಅಲ್ಲಿಗೆ? ನೀವೇ ಅಲ್ಲಿ ಬಂದು ಕೂತ್ಕೊಂತೀರಾ? ಇಲ್ಲ ಟ್ರೈನಿಂಗ್ ಏನಾನು ತಾಂತ ಇದ್ದೀರಾ? ಈಗ ಆಯ್ತು, ಈಗ ಚರ್ಚೆ ಆಗ್ಬೇಕಲ್ಲ, ಪ್ರಶ್ನೆ ಬೇಗ ಮುಗಿಸುವ. ಇಲ್ಲ ಅಧ್ಯಕ್ಷರೇ, ಇದನ್ನ ಅವರು ಹೇಳಿದ್ದಾರೆ. ಸದನ ಈಗ ಉತ್ತರ ಕರ್ನಾಟಕದ ಬಗ್ಗೆ ಎಲ್ಲರೂ ಅವರು ಇಂಟ್ರೆಸ್ಟ್ ಆಗಿದ್ದಾರೆ. ನೆನ್ನೆ ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ, ಮತ್ತೆ ಬೆಳೆ ಹಾನಿಯಾಗಿದೆ, ಫ್ಲಡ್ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲೇ ಫ್ಲಡ್ ಆಗಿರೋದು, ಬೇರೆ ಕಡೆ ಎಲ್ಲಿಲ್ಲ. ಅಲ್ಲೇ ಜಾಸ್ತಿ ಫ್ಲಡ್ ಆಗಿರೋದು, ಅಲ್ಲೇ ಸಾವು ನೋವು ಆಗಿರೋದು, ಅಲ್ಲೇ ರೈತರ ಆತ್ಮಹತ್ಯೆ ಆಗಿರೋದು, ಎಲ್ಲನೂ ಅಲ್ಲೇ ಜಾಸ್ತಿ ಆಗಿರೋದು. ಅದಕ್ಕೆ ನಾವು ಉತ್ತರ ಕರ್ನಾಟಕ ಅಂತಾನೆ ಕೊಟ್ಟಿದ್ದೀರಿ. ಇಲ್ಲಿ ಉತ್ತರ ಕರ್ನಾಟಕದ ನಿಲುವಳಿಯನ್ನ ಕೊಟ್ಟಿದ್ದೀರಿ ನಾವು. ಈಗ ನಿಮ್ಮ ಉದ್ದೇಶ ತಗೊಂಡ್ರಿ, ನಿಮ್ಮ ಉದ್ದೇಶ ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು. ಸರ್ಕಾರದ ಉದ್ದೇಶವೂ ಕೂಡ ಉತ್ತರ ಕನ್ನಡ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಸಹ ಪರಿಹಾರ ಕಾಣಬೇಕಂತ ಇಬ್ಬರು ಒಂದೇ ಉದ್ದೇಶ ಇದೆ. ಅಲ್ಲ, ನಾವು ನಿಲುವಳಿ ಕೊಟ್ಟಿದ್ದೀರಿ. ಅವರ ಉದ್ದೇಶ ಏನೋ, ಅವ್ರಿಗೆ ಈಗ ನಮಗೆ ವಿರೋಧ ಪಕ್ಷಕ್ಕೆ ರೈಟ್ಸ್ ಇದೆ, ಅಧಿಕಾರ ಇದೆ, ನಾವು ಕೇಳಿದ್ದೇವೆ. ಕಾನೂನು ಮಾನ್ಯ ಅಧ್ಯಕ್ಷ, ನೀವು ಅಜೆಂಡಾದಲ್ಲಿ ಪ್ರಶ್ನೋತ್ತರ ಆದ ನಂತರ ಉತ್ತರ ಕರ್ನಾಟಕ ಚರ್ಚೆಯನ್ನು ತಗೊಂಡಿದ್ದೀರಿ, ನಮ್ದು ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ನಿಲುವಳಿ ಸೂಚನೆ ಮುಖಾಂತರ ವಿರೋಧ ಪಕ್ಷದ ನಾಯಕರು ಉತ್ತರ ಕರ್ನಾಟಕದಲ್ಲಿ ಆಗಿರುವಂತಹ ಪ್ರಾಕೃತಿಕ ವಿಕೋಪದ ಹಿನ್ನೆಲೆಯಲ್ಲಿ ರೈತರಿಗೆ ಏನು ಸಮಸ್ಯೆ ಆಗಿದೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಏನು ವ್ಯತ್ಯಾಸ ಆಗಿದೆ, ಜನಜೀವನದಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದನ್ನ ಎಲ್ಲದನ್ನು ಹೇಳಿದೆ. ಪತ್ರಿಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬರೀಲಿಕ್ಕೆ ಶುರು ಮಾಡಿದೆ, ನಿಮಗೆ ಗೊತ್ತಿದೆ. ಇದನ್ನ ಎಲ್ಲದನ್ನು ಆದ್ಯತೆಯಿಂದ ತೆಗೆದುಕೊಂಡು ನಿಲುವಳಿ ಸೂಚನೆ ತಗೊಳ್ಬೇಕು ಅಂತ ನಮ್ಮ ಆಗ್ರಹ ಇರೋದು. ಹಂಗಾಗಿ ದಯಮಾಡಿ ನೀವು ಅದಕ್ಕೆ ಅವಕಾಶ ಕೊಡಿ. ಬೆಳಗಾವಿನ ಸೆಷನ್ ನಲ್ಲಿ ಪ್ರಾಕೃತಿಕ ವಿಕೋಪದ ಚರ್ಚೆ ಉತ್ತರ ಸಲಹೆ ಈ ಪ್ರಶ್ನೋತ್ತರ ಬಿಟ್ಟು ಇದನ್ನು ತಗೊಳ್ಳಿ. ಪ್ರಶ್ನೆ ಬದಿಗಿಡಿ, ಈಗ ಉತ್ತರ ಕರ್ನಾಟಕ ಚರ್ಚೆ ಪ್ರಾರಂಭ ಮಾಡಿ, ತಗೊಳ್ಳಿ, ಶುರು ಮಾಡಿ. ಅಲ್ಲ ಅಧ್ಯಕ್ಷರೇ, ನಾನು ಕೇಳ್ತಾ ಇದ್ದೇನೆ, ಸಮಸ್ಯೆ ಏನು ನನ್ಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರನೇ ಚರ್ಚೆ ಆರಂಭ ಮಾಡಿ ಅಂತ ಹೇಳುವಂತ ಹಂತದಲ್ಲಿರುವಾಗ ಯಾವುದ್ರ ಬಗ್ಗೆ ತಾವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಾ ನನ್ಗೆ ಗೊತ್ತಿಲ್ಲ. ಸಮಸ್ಯೆ ಮಾಡ್ಲಿಕ್ಕೆ ಅವಕಾಶ ಸಿಗಲಿಲ್ಲ ಅಂತ ನಿಮ್ಗೆ ಆಕ್ರೋಶ ಆಗಿದೆ. ಪ್ರಶ್ನೋತ್ತರ ಅವಧಿ ಮುಗಿದ ಕೂಡಲೇ ಉತ್ತರ ಕರ್ನಾಟಕದ ಚರ್ಚೆ ಆರಂಭ ಮಾಡೋಣ ಅಂತ ಸರ್ಕಾರನೇ ಸಲಹೆ ಕೊಟ್ಟಿದೆ. ಈಗ ಅದು ಸ್ಪೀಕರ್ ಅಧ್ಯಕ್ಷರೇ, ಸಮಸ್ಯೆ ಏನು ಅಂತ ನನಗೆ ಗೊತ್ತಾಗ್ತಾ ಯಾವುದು ಸಮಸ್ಯೆ ಸಿಗಲಿಲ್ಲ ಅನ್ನೋದು ಸಮಸ್ಯೆ. ನಾವೇನ್ ಮಾತಾಡ್ತಿದೀವಿ ಅಂತ ಕಂದಾಯ ಸಚಿವರು ಕೇಳಿಸ್ಕೊಳ್ಳುವಂತದ್ನ ಪರಿಪಾಠ ಮಾಡ್ಕೊಂಡ್ರೆ ಒಳ್ಳೇದು. ನಾವು ಕೇಳ್ತಿರೋದನ್ನ ಈಗ ಇಮಿಡಿಯೇಟ್ ಆಗಿ ಚರ್ಚೆಗೆ ತಗೊಳ್ಳಿ. ಉತ್ತರ ಕರ್ನಾಟಕ ಸಮಸ್ಯೆ ವಿಚಾರದಲ್ಲಿ ಚರ್ಚೆಗೆ ತಗೊಳ್ಳಿ, ಪ್ರಶ್ನೆ ಉತ್ತರ ತದನಂತರ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಅವರು ಮಾಡಿದ್ದಾರೆ ಮೊದಲು ಸೆಲೆಕ್ಟಿವ್ ಆಗಿ ಜ್ಞಾಪಕ ಶಕ್ತಿ ಪ್ರದರ್ಶನ ಮಾಡಬೇಡಿ. ಹಿಂದೆ ಕಾಗೇರಿ ಅವರಿದ್ದಾಗ ಪ್ರಶ್ನೋತ್ತರದ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ, ಈಗ ಮೇಲೆ ಅಂತ ಹೇಳಿದ್ದಾರೆ. ಆ ಪದ್ಧತಿಯನ್ನ ನಾವು ಅನುಸರಿಸಿಕೊಂಡು ಬಂದಿದ್ದೇವೆ. ಅದು ಮರ್ತೋಯ್ತಾ ನಿಮ್ಗೆ? ಹಾಗಾದ್ರೆ ಸಮಯ ವ್ಯರ್ಥ ಆಗೋದು ಬೇಡ. ಪ್ರಶ್ನೋತ್ತರ ಆಗ್ಲಿ, ಕೂಡಲೇ ಒಂದೇ ನಿಮಿಷ ಚರ್ಚೆ ಮಾಡಬೇಡಿ. ಸನ್ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ರೆವಿನ್ಯೂ ಅವಕಾಶ ಮಾಡ್ಕೊಡಿ. ಏನ್ ಅವ್ರವ್ರೆ ಮಾತಾಡ್ತಾರೆ. ಅವ್ರು ಹೇಳಿದ್ರು ಸರ್ಕಾರನೇ ನಾವೇ ಉತ್ತರ ಕರ್ನಾಟಕ ಚರ್ಚೆಗೆ ಮುಂದೆ ಬರ್ತಾ ಇದ್ದೀರಿ, ಇವ್ರಿಗೇನೋ ಸಮಸ್ಯೆ ಅಂತ.
ಮಾನ್ಯ ಸಭಾಧ್ಯಕ್ಷರೇ, ಅವ್ರು ಎದ್ದಿರೋದು ನೆನ್ನೆ ಇಲ್ಲ. ನೀವು ನಮ್ಮ ರಕ್ಷಣೆಗೆ ಬರಬೇಕು. ವಾರದಿಂದ ಹೇಳ್ತಾ ಇದ್ದೀನಿ. ಈಗ ಅವರು ಸರಿ ನೀವು ಸರಿ ಅಂತಲ್ಲ. ಈಗ ನಾನು ಹೇಳಿದ ಸ್ವಲ್ಪ ಕೇಳಿ ಮುಂದೆ ಹೋಗಿ. ಈಗ ಆ ಚರ್ಚೆ ಬೇಡ. ವಾಲಂಟಿಯರ್ ಆಗಿ ತಂದಿಲ್ಲ. ಯಾಕೆ ಚರ್ಚೆ ಮಾಡಿಲ್ಲ? ನೆನ್ನೆ ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕ ನೆನ್ನೆ ನಿಲುವಳಿ ಸೂಚನೆ ಕೊಟ್ಟಿದ್ದೀನಿ. ನೆನ್ನೆ ಸಂತಾಪ ಇದೆ ಅಂತ ನೀವು ತಗೊಂಡಿಲ್ಲ. ಸರ್ಕಾರದ ಏನ್ ಪಾತ್ರ ಬರ್ತಾ ಇದೆ? ಚರ್ಚೆ ಬೇಕಾ ಬೇಡವಾ? ಅಧ್ಯಕ್ಷರೇ, ಆಯ್ತು ಅಧ್ಯಕ್ಷರೇ, ಅಧ್ಯಕ್ಷರೇ, ಇವತ್ತು ತಾವು ಈಗಾಗಲೇ ಅವ್ರು ಅಲ್ಲಿ ಮಾತಾಡಿ ಕೂತ್ಕೊಳ್ಳಲಿ. ಅಧ್ಯಕ್ಷರೇ ಕೂತ್ಕೊಳ್ಳಿಕ್ ಬಂದಿಲ್ಲ ಇಲ್ಲಿ. ಅಲ್ಲಿ ಮಾತಾಡ್ತಿದ್ದಾರೆ. ಸರಿ, ನೀವು ಕೂತ್ಕೊಳ್ರಿ ಅಂದ್ರೆ ಹೆಂಗೆ? ಪ್ರತಿಯೊಬ್ಬರು ಮಾತ್ರ ಹೇಗೆ? ಒಂದು ನಿಮಿಷ ಶುರು ಮಾಡಿ. ಅವ್ರದೆಲ್ಲ ಇರ್ಲಿ. ಅಧ್ಯಕ್ಷ ಪಕ್ಷ ಅವ್ರದ್ದು ಕೇಳಿ ನೀವು ಮಾತು. ಅಧ್ಯಕ್ಷರೇ, ಎತ್ತಲ್ಲಿ ಹೇಳಿ. ಅಧ್ಯಕ್ಷರೇ, ಉತ್ತರ ಕನ್ನಡ ಮಾತಾಡ್ತಾ ಇದ್ದೀನಿ. ಉತ್ತರ ಕನ್ನಡ ಮಾನ್ಯ ಅಧ್ಯಕ್ಷರಿಗೆ ನನಗೆ ಬಲ್ಲ ಮೂಲಗಳಿಂದ ತಿಳಿದಂತೆ ಉತ್ತರ ಕರ್ನಾಟಕದ ಚರ್ಚೆಯನ್ನು ತಾವು ತಗೋಬೇಕಂತ ಈಗಾಗಲೇ ನಿರ್ಣಯ ಮಾಡಿದ್ದೀವಿ ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮ ಮೊದಲು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಧ್ಯಕ್ಷರ, ಅದ್ರ ಜೊತೆಗೆ ಪ್ರಶ್ನೋತ್ತರ ಕಾಲ ಎಲ್ಲ ಶಾಸಕರ ಒಂದು ಹಕ್ಕು. ಇವತ್ತು ನಾನು ಕೃಷ್ಣಾ ಮೇಲ್ದಂಡೆ ಯೋಜನೆ ಸ್ಟಾರ್ ಕ್ವಶನ್ ಇದೆ. ನಾನು ಅಂಥ ಪ್ರಮುಖವಾದಂಥ ಕರ್ನಾಟಕದ 70% ನೀರಾವರಿ ಆಗುವಂಥ ಒಂದು ಅತ್ಯಂತ ಪ್ರಮುಖ ಪ್ರಶ್ನೆ ನಂದು ಇರೋದ್ರಿಂದ ಈಗಾಗಲೇ ತಾವು ಗಮನಕ್ಕೆ ತೊಗೊಂಡು ಬಂದಿರಿ. ಕಂದಾಯ ಸಚಿವರು ಹೇಳಿದ್ದಾರೆ, ಪ್ರಶ್ನೋತ್ತರ ಆದಮೇಲೆ ಉತ್ತರ ಕರ್ನಾಟಕ ಚರ್ಚೆಗೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಾದ ಮೇಲೆ ಇದರ ಮೇಲೆ ಕೇವಲ ಪ್ರತಿಷ್ಠೆಗಾಗಿ ಪ್ರಶ್ನೋತ್ತರವನ್ನು ಮುಂದೆ ಹಾಕೋದಕ್ಕೆ ನಾನು ವಿರೋಧ ಮಾಡ್ತೇನೆ. ಯಾಕಂದರೆ ಪ್ರತಿಯೊಬ್ಬ ಶಾಸಕ ತನ್ನ ಕ್ಷೇತ್ರದ್ದು ಮತ್ತು ತನ್ನ ಭಾಗದ ಅಭಿವೃದ್ಧಿಯ ಪ್ರಶ್ನೆಯೇ ಕೇಳಿರ್ತಾನೆ ಹೊರತು ಅದರಲ್ಲಿ ಉತ್ತರ ಕರ್ನಾಟಕ ಶಾಸಕರು ಅದನ್ನೇ ಕೇಳಿರ್ತಾರೆ, ನಮ್ಮ ದಕ್ಷಿಣ ಕರ್ನಾಟಕ ಶಾಸಕರು ಕೇಳಿರ್ತಾರೆ. ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ, ಮೊದಲ ಪ್ರಶ್ನೋತ್ತರ ಮಾಡಿ ಅಲ್ಲಿ ಸಹಮತ ಇದೆ. ಮಾನ್ಯ ಸಭಾಧ್ಯಕ್ಷರು, ಉತ್ತರ ಕರ್ನಾಟಕ ವಿಚಾರದಲ್ಲಿ ಸಹಮತ ಇದೆ. ಶುರು ಮಾಡಬಹುದು. ಮೆಚ್ಕೋತೀವಿ. ಅಧ್ಯಕ್ಷರ, ಉತ್ತರ ಕರ್ನಾಟಕ ಅಧ್ಯಕ್ಷರೇ, ಈಗ ಅದ್ರ ಜೊತೆಗೆ ನಮ್ಮ ವಿನಂತಿ ಏನಂದ್ರೆ ಪ್ರಶ್ನೋತ್ತರ ತಕ್ಷಣ ತಗೋತೀನಿ. ಈಗಾಗಲೇ ನೀವು ಘೋಷಣೆಯನ್ನು ಮಾಡಿದ್ದೀರಿ. ಆಯ್ತು. ಇನ್ನೊಂದು, ನಮ್ಮ ಹಿರಿಯ ಶಾಸಕರಿಗೆ ಅತ್ಯಂತ ಅಪಮಾನಕಾರಿಯಾಗಿ ನಮ್ಮ ಹಿಂದೆ ಕುಂಡ್ರಿಸುವಂತ ವ್ಯವಸ್ಥೆ ಮಾಡಿದ್ದೀರಿ. ಹೋದ ಸದನದಲ್ಲಿ ಸಹ ತಮ್ಗೆ ವಿನಂತಿ ಮಾಡ್ಕೊತೀವಿ, ನಾವು 6 ಸಲ 5 ಸಲ ಆಯ್ಕೆ ಆದಂಥವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು. ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈ ಸಲನೂ ಸಹ ನಮ್ಮ ಕೊನೆಗೆ ನನಗೆ ಎಷ್ಟನೇ ನಂಬರ್ ಯತ್ನಾಳ್ ಸಾಹೇಬ್ರನ್ನ ಮಾತಾಡ್ತಿದ್ದಾರೆ. ರಂಗನಾಥ್, ಬಿಜೆಪಿ ಏನ್ ಸಿಗ್ತಾ ನಿಮ್ಗೆ? ಯತ್ನಾಳ್ ಸಾಹೇಬ್ರನ್ನ ಅನಾಥರು ಮಾಡ್ಬಿಟ್ಟವ್ರೆ. ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಪ್ರಶ್ನೆ ಶುರು ಆಗ್ಲಿ. ಅಧ್ಯಕ್ಷರೇ, ನಮಗೆ ಇನ್ನೊಮ್ಮೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಣಯ ತಗೋಬೇಕಂತೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಒಂದು ನಿಮಿಷ ಎಲ್ಲರೂ ಒಂದ್ ಸೆಕೆಂಡ್ ಬೈ ರಾಯರೆಡ್ಡಿ, ಒಂದ್ ಸೆಕೆಂಡ್ ಅದನ್ನು ಕ್ಲಿಯರ್ ಮಾಡ್ತೇನೆ ನಾನು. ಯತ್ನಾಳ್ ಅವರೇ, ಆಯ್ತು, ಇದಲ್ಲ ಬೇರೆ ಪ್ರಶ್ನೆ. ಯತ್ನಾಳ್ ಅವರೇ ನೋಡಿ, ಮೊನ್ನೆ ತಾವು ನಾವು ಸೀನಿಯರ್ ಇದ್ದೇವೆ, ನಮಗೆ ಲಾಸ್ಟಲ್ಲಿ ತಾವು ಸೀಟು ಕೊಟ್ಟಿದ್ರೆ ತಾವು ಮೊನ್ನೆ ಕೂಡ ಎಲ್ಲಿ ಹೊತ್ತು ಕೂಡ ಹೇಳ್ತಾ ಇದ್ರಿ. ನಮ್ಮನ್ನ ಸ್ಪಷ್ಟ ಬರ್ತೇನೆ, ರಾಜ್ಯದಲ್ಲಿ ಸೀನಿಯರ್ ಜೂನಿಯರ್ ಅಂತ ಇಲ್ಲ. ಅಧಿಕಾರ ಇದ್ದವನೇ ಸೀನಿಯರ್, ಅಧಿಕಾರ ಇಲ್ಲದವನು ಜೂನಿಯರ್. ನಾವು ಹೇಳ್ದು ಕೇಳಿ. ಒಂದು ಸೆಕೆಂಡ್ ನಾನು ಒಂದು ಹೇಳ್ದು ಕೇಳಿ ಇಲ್ಲಿ. ಆಯ್ತು, ಒಂದು ಹೇಳ್ದು ಕೇಳಿ. ನಾವು ಇಲ್ಲಿ ಸೀಟು ಕೊಡುವಾಗ ಸೀನಿಯಾರಿಟಿ ನೋಡಿ ಕೊಡುದಲ್ಲ. ಯಾರಿಗೆ ಜಾಸ್ತಿ ಸಂಖ್ಯೆ ನಂಬರ್ ಇದ್ರೆ ಅವ್ರಿಗೆ ಈ ಸೈಡ್ ಕೊಡುವಂಥದ್ದು, ಕಡಿಮೆ ಸಂಖ್ಯೆ ನಂಬರ್ ಇದ್ರೆ ಈ ಕಡೆ ನಾವು ಕೊಡುವಂಥದ್ದು. ಅದಕ್ಕಿಂತ ಕಡಿಮೆ ಇದ್ದರೆ ಆ ಕಡೆ ಬಂದು ಸೇರ್ತಾರೆ. ನೀವು ಇಲ್ಲಿದ್ದಾಗ ನಿಮಗೆ ಫ್ರಂಟ್ ಸೀಟಲ್ಲೇ ಕೊಟ್ಟಿದ್ದೆವು. ನಿಮಗೆ ಬೇಕಾದಾಗ ಇಲ್ಲಿ ಬರುವುದು, ಬೇಡದಾಗ ಅಲ್ಲಿ ನೀವು ಬಿಟ್ಟು ಹೋದರೆ ನಾವೆಂತ ಮಾಡಲಿಕ್ಕೆ ಸರ್? ಅಲ್ಲಿ ಕೊಡ್ಲಿಕ್ಕೆ ಆಗ್ತದೆ ನನಗೆ? ನೀವು ನಮ್ಮ ಈ ಕಡೆ ಬಂದರೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ, ನೀವು ಇಲ್ಲಿ ಬಂದರೆ ನಿಮ್ಗೆ ಇಲ್ಲಿ ಫ್ರಂಟಲ್ಲಿ ಬರ್ತದೆ. ಅಧ್ಯಕ್ಷರೇ, ನಾವು ಬೇಕಂದಾಗ ಬರುವುದು ಬಿಡೋದಲ್ಲ, ನಾವೇ ನಿಜವಾದಂತ ನಿಷ್ಠಾವಂತ ಕಾರ್ಯಕರ್ತರು. ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಗಿರಕಿ ಅಲ್ಲ, ನಾ ಯಾರು ನೋಡ ಹೊಂದಾಣಿಕೆ ಮಾಡ್ಕೊಂಡೆಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡೆಲ್ಲ. ಅಧ್ಯಕ್ಷರ, ಬಿಜೆಪಿ ವಿರೋಧ ಪಕ್ಷದ ನಾಯಕರು
ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಕೊತೀನಿ. ಓಕೆ, ಈಗ ರಾಯರೆಡ್ಡಿ ಅಧ್ಯಕ್ಷರೇ